ಈಗ ಸಮುದಾಯದ ಮುಖಂಡರುಗಳು ಕೆಲವರು ರಾಜಕೀಯ ಪಕ್ಷದಲ್ಲಿದ್ದಾರೆ. ಹಾಗಾದ್ರೆ ಅವರಿಂದ ದೊಡ್ಡ ಮಟ್ಟದ ನಿರೀಕ್ಷೆ ನೀವು ಇಟ್ಕೋತಾ ಇಲ್ಲ, ಬಟ್ ಇಡೀ ಸಮುದಾಯ ಒಟ್ಟಾಗಿ ನಿಂತಿದೆ, ಹೋರಾಡ್ತೀವಿ ಅಂತಿದ್ದೀರಿ. ನಿರೀಕ್ಷೆ ಇದೆ. ನಮ್ಮ DCM ಅವರು ಹೇಳಿದ್ದಾರೆ, ಸಭೆ ಕರೆದಿದ್ದಾರೆ, ಎಲ್ಲ ಶಾಸಕರನ್ನ MLCಗಳನ್ನ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟಿಸಬೇಕು ಅಂತ ಹೇಳಿ ಅವ್ರು ಮಾತಾಡ್ಕೊಂಡಿದ್ದಾರೆ ಅಂತ ನಮ್ಮ ಭಾವನೆ. ಬಹುಶಃ ಅದಕ್ಕೋಸ್ಕರ ಮೀಟಿಂಗ್ ಮಾಡಿದ್ದಾರೆ. 100% DCM ಅವರು ನಮ್ಮ ನಾಯಕರಾದ್ರಿಂದ, ನಮ್ಮ ಸಮಾಜ ನಾಯಕರಾದ್ರಿಂದ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅವ್ರು ಪ್ರತಿಭಟಿಸ್ತಾರೆ. ಈ ಒಂದು ಜಾತಿ ಗಣಿತದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಬಿಡೋದಿಲ್ಲ ಅಂತ ನಂಬಿಕೆ ಇದೆ ನಮಗೆ. ಓಕೆ, ಸಮುದಾಯದ ಸಚಿವರುಗಳು, ಶಾಸಕರು ಇಲ್ಲಿ ತನಕ ಹೋರಾಡಿದ್ದಿದ್ರೆ ಈ ಜಾತಿ ಗಣತಿ ವರದಿ ಮಂಡನೆನೇ ಆಗ್ತಾ ಇರ್ಲಿಲ್ಲ, ಅದರಲ್ಲಿರೋ ಅಂಕಿಅಂಶಗಳು ಹೊರಗಡೆನೆ ಬರ್ತಾ ಇರ್ಲಿಲ್ಲ ಅಂತೇನಾದ್ರೂ ಅನ್ನಿಸ್ತಾ ಇದೆಯಾ? ಈ ಹಿಂದೆನೆ ಹೋರಾಟ ಆಗ್ಬೇಕಿತ್ತು ಅಂತ? ಅಲ್ಲ, ಬಹುಶಃ CMನವರು ಏನ್ ಹೇಳಿದಾರೋ ಗೊತ್ತಿಲ್ಲ ಅವ್ರಿಗೆ. ನಾವ್ ಇವತ್ತು ಕಾಯ್ತಾ ಇದೀವಿ ಏನು ತೀರ್ಮಾನ ಮಾಡ್ತಾರೆ ಅಂತ. ಅದಾದ್ಮೇಲೆ ಮತ್ತೊಮ್ಮೆ ಸಭೆನ ಕರೆದು ನಾವು ನಮ್ಮ ಸ್ವಾಮೀಜಿಯವರ ಒಂದು ಅಭಿಪ್ರಾಯ ತಗೊಂಡು, ನಮ್ಮ ಮುಖಂಡರುಗಳ ಅಭಿಪ್ರಾಯ ತಗೊಂಡು ಯಾವ ರೀತಿ ನಾವು ಮುಂದೆ ಇದನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ ಮೇಡಮ್. ಓಕೆ, ಜಾತಿ ಗಣತಿ ವರದಿ ಮಂಡನೆ ಆದ ನಂತರ ಸಭೆ ಮಾಡಿದ್ರಲ್ಲ, ಏನ್ ಚರ್ಚೆ ಆಯ್ತು? ಏನು ನಿರ್ಧಾರಕ್ಕೆ ಬಂದ್ರಿ? ನಮ್ಮ ಸಮುದಾಯಕ್ಕೆ ಅನ್ಯಾಯವಾದ್ರೆ ಇಡೀ ನಾವು ರಾಜ್ಯದಲ್ಲಿ ನಾವು ಮತ್ತೆ ಲಿಂಗಾಯತ ಸಮುದಾಯವರು, ಇತರ ಸಮುದಾಯರು ಎಲ್ಲ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಎಲ್ಲಿವರೆಗೆ ಈ ಸರ್ಕಾರ ಕಿತ್ತಾಕ್ಬೇಕು ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಸರ್ಕಾರ ಬೀಳ್ಸೋ ತನಕ ಬಿಡಲ್ಲ. ಒಂದ್ ವೇಳೆ ಜಾತಿ ಗಣತಿ ವರದಿ ನಮ್ಮ ಸಮುದಾಯಕ್ಕೆ ಸರ್ಕಾರ ಯಾಕಿರ್ಬೇಕು? ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ನಾವೇನ್ ಹೇಳಿದೀವಿ, ನೀವು ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿಸಿ ನೀವು ನಂತರ ನೀವು ಜಾರಿ ಮಾಡಿ ಅಂತ ಹೇಳಿದೀವಿ. ಅದು ಮಾಡ್ದಲೆ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ಸರ್ಕಾರ ಬಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇದ್ರಿ. ಥ್ಯಾಂಕ್ ಯು ನೆಲ್ಲಿಗೆರೆ ಬಾಲು ಅವರೇ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.